ಹಾಯ್ ಎವ್ರಿವನ್. ಇವತ್ತು ನಾನು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ಸ್ಕಿನ್ ಕೇರ್ ಯಾವ ರೀತಿ ಅಂದರೆ ಫುಲ್ಲು ಬಾಡಿ ಮತ್ತು ಫೇಸ್ಗೆ ಆಯಿಲ್ ಅಪ್ಲಿಕೇಶನ್ನು. ಯಾಕಂದರೆ ಇದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ಆಯಿಲ್ ಬಂದು ನಾನೇ ಮನೇಲಿ ರೆಡಿ ಮಾಡಿರೋ ಅಂಥದ್ದು. ಯಾಕಂದರೆ ನಮ್ಮ ಸ್ಕಿನ್ ಕೂಡ ಹೆಲ್ದಿಯಾಗಿರಬೇಕು ಮತ್ತು ಶೈನಿ ಆಗಿರಬೇಕು, ಬ್ರೈಟಾಗಿ. ಡಲ್ಲಾಗಿ ಮತ್ತು ಡ್ರೈ ಇದ್ದರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನೀವು ಯಾವ ಥರ ಫುಲ್ಲು ನಾವು ಬಾಡಿ ಪ್ರತಿಯೊಂದೂ ನಮ್ಮ ಬಾಡಿನ ಕೇರ್ ಮಾಡ್ಕೋಬೇಕಾಗುತ್ತೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಸ್ಕಿನ್ನು ವಿಂಟರಲ್ಲಿ ಮಾತ್ರ ಕೇರಿಂಗ್ ಅಲ್ಲದೆ ಸಮ್ಮರಲ್ಲಿ ಕೂಡ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಆಚೆ ಓಡಾಡ್ತಿರ್ತೀವಿ, ಟ್ಯಾನ್ ಆಗುತ್ತೆ. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ಯಾನ್ ಆಗುತ್ತೆ. ಹಾಗಾಗಿ ಈ ಆಯಿಲ್ ಬಂದು ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಕಿನ್ಗೆ ಗ್ಲೋ ಬರುತ್ತೆ ಡೈಲಿ ಅಪ್ಲೈ ಮಾಡೋದ್ರಿಂದ. ಇದು ನೈಟ್ ಟೈಮಲ್ಲಿ ನಾವು ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಮಲ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡೋದಾಗಿರ್ಬೋದು ಅಥವಾ ಫೇಸ್ ವಾಶ್ ಮಾಡ್ಕೋಬಹುದು. ಫೇಸ್ ತುಂಬಾ ಚೆನ್ನಾಗಿರುತ್ತೆ, ಗ್ಲೋಯಿಂಗಾಗಿ ಡೈಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಇಡೀ ಫುಲ್ಲು ಬಾಡಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಈವ್ನಿಂಗ್ ಆರ್ ಮಾರ್ನಿಂಗು ಸ್ನಾನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಂದು ಆಯಿಲು ಕೊಕೊನಟ್ ಆಯಿಲ್ಗೆ ಕ್ಯಾರೆಟ್ ಜ್ಯೂಸ್ ಮತ್ತು ಬೀಟ್ರೂಟ್ ಜ್ಯೂಸನ್ನ ಮಿಕ್ಸ್ ಮಾಡಿಕೊಂಡು ಕುದಿಸಿ ಲೋ ಫ್ಲೇಮಲ್ಲಿ ಕುದಿಸಿ ಎತ್ತಿಟ್ಕೊಂಡಿರೋದು. ಇದು ಬಂದು ಒಂದು ಕಂಟೈನರಲ್ಲೇ ಹಾಕಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ರೆ ಎಷ್ಟು ನಮ್ಮ ಸ್ಕಿನ್ನು ಶೈನಿ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ಆಯಿಲ್, ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ನಾವು ಅಂಗಡಿಗೆ ಹೋಗಿ ಸುಮ್ಮನೆ ಅದು ಇದು ಬೇಡದಿರೋದು ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಮನೇಲೇ ಈ ಥರ ರೆಡಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ರಿಸಲ್ಟ್ ನಾವು ನೋಡಬಹುದು. ಬೆಸ್ಟ್ ರಿಸಲ್ಟ್ ಇದೆ ಅಂತಲೇ ಹೇಳ್ತೀನಿ.